ಅಣ್ಣ, ನಿಮ್ ಆಟೋದಲ್ಲಿ ಒಬ್ರು ಬರ್ತಿದ್ರಲ್ಲ, ಅವ್ರು ಎಲ್ಲಿ ಹೋದ್ರು? ಅವನಾಗ್ಲೇ ಆ ಹಿಂದಿನ ಬೀದಿಲೇ ಇಳ್ಕೊಂಡ್ಬಿಟ್ನಮ್ಮ. ಆಗ್ಲೇ ಇಳಿದ್ ಬಿಟ್ರಾ? ಹೌದು, 2 ರೋಡ್ ಹಿಂದೆನೆ ಇಳ್ಕೊಂಡ್ಬಿಟ್ಟ. ಇಷ್ಟು ಬೇಗ ಅವ್ನ್ ಎಲ್ಲಿ ಹೋಗ್ಬಿಟ್ಟ? ಭಾಗ್ಯ ಸಿಕ್ಕದ್ನಾ? ಎಲ್ಲವನು ತಪ್ಪಿಸ್ಕೊಂಡ್ಬಿಟ್ಟ ಮಾವ. ತಪ್ಪಿಸ್ಕೊಂಡ್ಬಿಟ್ನಾ? ಹೌದು ಮಾವ. ಶಾರ್ಟ್ ಕಟ್ ನಲ್ಲಿ ಬಂದು ಅವನ್ನ ಹಿಡಿಯೋಣ ಅಂದ್ಕೊಂಡೆ, ಆದ್ರೆ ಅಷ್ಟ್ರಲ್ಲೇ ಅವನ್ ಇಲ್ಲೇ ಎಲ್ಲೋ ಇಳ್ಕೊಂಡ್ಬಿಟ್ಟ. ಎಲ್ಲಿ ಹೋದ ಅಂತ ಗೊತ್ತಾಗ್ಲಿಲ್ಲ. ಸಾರಿ ಮಾವ, ಸುಮ್ನೆ ನೀವು ಕೂಡ ಬರೋ ಹಾಗಾಯ್ತು. ಇಷ್ಟಕ್ಕೆಲ್ಲ ಸಾರಿ ಯಾಕಮ್ಮ, ಬಿಡು. ಅವನ್ ಮತ್ತೆ ಕಾಣಿಸ್ಕೊಂಡಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮತ್ತೆ ಇನ್ಯಾವತ್ತೋ ನಮ್ಮ ಕಣ್ಣಿಗೆ ಬೀಳ್ತಾನೆ, ಅವಾಗ ಖಂಡಿತ ಹಿಡಿಯೋಣ. ನಿಂಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಮೈ ಮೇಲ್ ಕಾಷಾಯ, ಕುತ್ತಿಗೆಲ್ ರುದ್ರಾಕ್ಷಿ ಇಲ್ದೆ ಹೊರಗಡೆ ಓಡಾಡ್ಬೇಡ ಅಂತ ಹೇಳಿಲ್ವಾ? ಯಾವಾಗ್ಲೂ ಆ ಕಾಷಾಯದ ವಸ್ತ್ರನ ಹಾಕೊಂಡು ಸುತ್ತಬೇಕು ಅಂದ್ರೆ ನನ್ನ ಹೊಟ್ಟೆ ತುಂಬೋದು ಹೇಗೆ ಮೇಡಮ್? ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಅವಾಗವಾಗ ದುಡ್ಡು ಕೊಡ್ತಿದೀವಲ್ಲ, ಮತ್ತೆ ಏನ್ ರೋಗ ನಿನ್ಗೆ? ಅದೆಲ್ಲಿ ಸಾಲುತ್ತೆ ಮೇಡಮ್? ಕರೆಕ್ಟಾಗಿ 1 ವಾರ ಬಾರ್ಗೆ ಹೋಗ್ಬಿಟ್ರೆ ಅಲ್ಲೇ ಎಲ್ಲ ಖರ್ಚಾಗೋಗುತ್ತೆ. ಅವಾಗವಾಗ ಕಳ್ತನ, ದರೋಡೆ ಈ ಥರ ಎಲ್ಲ ಮಾಡಿದ್ರೇನೆ ಅಲ್ವಾ ನಾನು ಬದುಕಕ್ಕಾಗೋದು? ಎಷ್ಟು ಸಲ ಹೇಳೋದ್ ನಿನ್ಗೆ? ಇವತ್ ನೀನು ಹೊರಗಡೆ ಆರಾಮಾಗಿ ಓಡಾಡ್ತಿರೋದಿಕ್ಕೆ ಆ ಬಾಗಿನ ಕಣ್ಗೆ ಕಾಣಿಸ್ಕೊಂಡೆ. ಇವತ್ತು ನಿನ್ನ ಹಿಡ್ಕೊಳ್ಳೇಬೇಕು ಅಂತ ನಿನ್ನ ಫಾಲೋ ಮಾಡ್ತಿದ್ಲು. ಆ ಇನ್ಫಾರ್ಮೇಶನ್ ನಮಗ್ ಗೊತ್ತಾಗಿದ್ದಕ್ಕೆ ನಾವ್ ನಿನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರೋ ಹಾಗಾಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಭಾಗ್ಯ ಕೈಗೆ ಸಿಕ್ ಬೀಳ್ತಿದ್ದೆ. ಆಮೇಲೆ ನೀನ್ ಹೇಳ್ಕೊಂಡ್ ಬಂದು ಆ ಅರವಿಂದ ಆಂಟಿ ಮುಂದೆ ನಿಲ್ಲಿಸ್ತಿದ್ಲು. ಅಲ್ಲಿಗೆ ನಿನ್ ಕಥೆ ಮುಗಿದು ಹೋಗ್ತಿತ್ತು. ಇಲ್ಲಿಗೆ ನಮ್ ಪ್ಲಾನ್ ಕೂಡ ಫ್ಲಾಪ್ ಆಗ್ತಿತ್ತು. ಆ ಭಾಗ್ಯ ಅವರು CID ಆಫೀಸರ್ ತರ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ನನಗೆ ಗೊತ್ತಿರುತ್ತೆ ಮೇಡಮ್. ಆ ಭಾಗ್ಯ ಹಾಗೆ ಬೈನೋಕ್ಯುಲರ್ ಹಿಡ್ಕೊಂಡು ತಪ್ಪು ಮಾಡೋರು ಎಲ್ಲಿ ಕಾಣ್ತಾರೆ ಅಂತ ಹುಡುಕ್ತಾನೇ ಇರ್ತಾಳೆ. ಹೋಗಿ ಹೋಗಿ ಅವಳ ಕಣ್ಣಿಗೆ ನೀನ್ ಕಾಣಿಸಿದ್ಯಾ? ಸರಿ ಸರಿ, ಇನ್ಮೇಲಾದ್ರೂ ಯಾರ ಕಣ್ಣಿಗೂ ಕಾಣ್ದಿರೋ ಹಾಗಿರು. ತಗೋ ದುಡ್ಡು. ನೀನು ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂತಾನೆ ಈ ದುಡ್ಡು. ಮತ್ತೆ ಕಾಣಿಸಿದ್ಯೋ ಈ ಸಲ ನಾನೇ ನಿನ್ನ ಸುಮ್ನೆ ಬಿಡಲ್ಲ. ಹುಷಾರಾಗಿದ್ರೆ ಒಳ್ಳೇದು. ಸರಿ ಮೇಡಮ್, ಇನ್ಮೇಲೆ ಯಾರಿಗೂ ಕಾಣಿಸ್ದಂಗೆ ಇರ್ತೀನಿ ಬಿಡಿ ಮೇಡಮ್. ಅಬ್ಬಾ, ಇವತ್ ನಾವ್ ಎದ್ದಿರೋ ಮುಹೂರ್ತ ಚೆನ್ನಾಗಿತ್ತು ಅನ್ಸುತ್ತೆ ಆಂಟಿ. ಅದಕ್ಕೆ ಇವನ್ನ ಭಾಗ್ಯ ಹಿಡಿಯೋ ಅಷ್ಟ್ರಲ್ಲಿ ಕಾಪಾಡ್ಕೊಂಡ್ವಿ. ಇಲ್ದಿದ್ರೆ ಇವತ್ತು ಇವನ್ ಗುಟ್ಟು ರೊಟ್ಟಾಗ್ತಿತ್ತು. ಇವನ್ ಹಿಡ್ಕೊಂಡು 4 ಬಿಟ್ರೆ ನಮ್ ವಿಷಯ ಕೂಡ ಆಚೆ ಬಂದಿರ್ತಿತ್ತು. ಹೌದು ಮನೀಷಾ, ಇವತ್ ನಮ್ ಟೈಮ್ ಚೆನ್ನಾಗಿರೋದಕ್ಕೆ ಇವ್ನ್ ಸಿಕ್ಕಿದ್ದು. ಇನ್ ಮುಂದೆ ಆದ್ರೂ ಅವ್ನ್ ಹೊರಗ್ ಬರ್ದಿರೋ ಹಾಗೆ ನಾವ್ ನೋಡ್ಕೋಬೇಕು. ಸರಿ ಆಂಟಿ, ಬನ್ನಿ ಹೋಗೋಣ. ಜಗದೀಶ್ವರಿ ಅವಳ ಮಗನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ಲಲ್ಲ, ಇನ್ನೂ ಬಂದಿಲ್ವಲ್ಲ? ದೇವಿಯಾನಿ,
ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ದೇವ್ಯಾನಿ? ಜಗದೀಶ್ವರಿಗೆ ಮಗ ಮಗಳು ಇದ್ದಾರೆ. ಹಾಗೆ ನನಗೂ ವಿವೇಕ್ ಸಂಜನಾ ಇದ್ದಾರೆ. ಸಂಜನಾನ ಜಗದೀಶ್ವರಿ ಸೊಸೆಯಾಗಿ ಕೊಟ್ಟು ಜಗದೀಶ್ವರಿ ಮಗಳನ್ನ ನನ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ. ಈ 2 ಮದ್ವೆಯಿಂದ 2 ಕುಟುಂಬನ ಒಂದಾಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಹೌದು ಅರವಿಂದ, ಸಂಜನಾಗೆ ಸಂತೋಷ್ಗೆ ಈಡು ಜೋಡು ಚೆನ್ನಾಗಿದೆ. ಹಾಗೆ ನನ್ನ ಮಗಳಿಗೆ ವಿವೇಕ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಅದಕ್ಕೆ ನಾವಿಬ್ರು ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ವಿ. ನೀನೇನ್ ಹೇಳ್ತೀಯಾ? ಹೇಳೋದಕ್ಕೇನಿದೆ, ಒಳ್ಳೆ ಆಲೋಚನೆ. ನಿಜ ಹೇಳ್ಬೇಕು ಅಂದ್ರೆ ವಿವೇಕ್ಗೂ ಸಂಜನಾಗೂ ಇದಕ್ಕಿಂತ ಒಳ್ಳೆ ಸಂಬಂಧ ನಾವು ತಗೊಂಡ್ ಬರಕ್ಕಾಗಲ್ಲ ಅನ್ಸುತ್ತೆ. ಅರವಿಂದ ಹೇಳಿದ್ದು ನಿಜಾನೇ ಜಗದೀಶ್ವರಿ. ನಮಗೆ ಎಲ್ಲಾ ರೀತಿನಲ್ಲೂ ಸರಿ ತೂಗುವಂತ ಕುಟುಂಬ ನಿಮ್ದು. ಮಕ್ಕಳು ಸಹ ಒಬ್ರನ್ನೊಬ್ರು ಇಷ್ಟಪಟ್ರೆ ಏನು ಯೋಚನೆ ಮಾಡದೆ ಮದುವೆ ಕೆಲಸನ ಮುಂದುವರಿಸ್ಬೋದು. ಸಂಜನಾ, ನೀನ್ ಯಾವ್ದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆದ್ಮೇಲೆ ಎಜುಕೇಶನ್ ಹೇಗೆ ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಬೇಕು ಅಂದ್ರೆ ನಮ್ಮ ಮದುವೆ ಆದ್ಮೇಲೆ ಕೂಡ ನೀನ್ ಎಜುಕೇಶನ್ನ ಕಂಟಿನ್ಯೂ ಮಾಡ್ಬೋದು. ಆ ಥರ ಏನಾದರೂ ಅನುಮಾನಗಳಿದ್ರೆ ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡ. ಸಂಜನಾ, ಗಂಡ ಆಗೋರು ಇಷ್ಟು ಕೋಪರೇಟ್ ಮಾಡಿದ್ರು ಇನ್ನು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸಂಜನಾ ಮುಖ ಯಾಕೆ ಡಲ್ ಆಗಿದೆ? ಈ ಮದ್ವೆ ಅವಳಿಗೆ ಇಷ್ಟ ಇಲ್ವಾ? ಇವ್ರೇನಾದ್ರೂ ಫೋರ್ಸ್ ಮಾಡ್ತಿದಾರಾ? ಹೌದು ಸಂಜನಾ, ಹುಡುಗ ಚೆನ್ನಾಗಿದ್ದಾನೆ, ಒಳ್ಳೆ ಕುಟುಂಬ. ನೀನೇನು ಯೋಚನೆ ಮಾಡ್ಬೇಡ. ಮಿತ್ರ, ನೀನೇನೋ ಮಾತಾಡ್ತಾನೆ ಇಲ್ವಲ್ಲ? ನಾನ್ ಮಾತಾಡೋದಕ್ಕೆ ಏನಿದೆ ಆಂಟಿ? ಇಂಥ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋದು, ಮುಂದಕ್ಕೆ ನಡೆಸೋದು ಎಲ್ಲ ಮಾಮ್ ಕೈಯಲ್ಲೇ ಇದೆ. ಅವ್ರು ಏನಂತಾರೋ ಕುಟುಂಬದವ್ರು ಎಲ್ಲರೂ ಅದನ್ನೇ ಹೇಳೋದು. ಅವ್ರ ನಿರ್ಧಾರಕ್ಕೆ ಕುಟುಂಬದವ್ರು ಎಲ್ಲರೂ ಒಪ್ಕೋತಾರೆ. ಹಾಗಾದ್ರೆ ಅರವಿಂದನೇ ಈ ಮದ್ವೆಗ್ ಸರಿ ಅಂದ್ಮೇಲೆ ಹಾಗಾದ್ರೆ ಈ ಮದ್ವೆಗೆ ಯಾವುದೇ ತರ ಅಡ್ಡಿನೂ ಆತಂಕನೂ ಇರಲ್ಲ ಅಂತ ಆಯ್ತು. ಸರಿ ಆಂಟಿ, ನೀವು ಮಾತಾಡ್ತಾ ಇರಿ. ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಮನೀಷಾ, ಲೆಟ್ಸ್ ಗೋ. ಓಕೆ ಮಿತ್ರ, ಬಾಯ್ ಅನ್ಸಿಕಾ. ಬಾಯ್ ಆಂಟಿ. ಆಟೋ ಬುಕ್ ಮಾಡಿ ಎಷ್ಟು ಹೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ? ಅಯ್ಯೋ, ಜಾನು ಆಗ್ಲೇ ಫೋನ್ ಮಾಡಿದ್ಲು. ಮತ್ತೆ ಮಾಡೋಣ ಅನ್ಕೊಂಡು ಮರ್ತೇ ಬಿಟ್ಟೆ. ಹಲೋ ಅಕ್ಕ. ಹಾ ಜಾನು, ಆಗ್ಲೇ ಫೋನ್ ಮಾಡಿದ್ದೆ. ಹೌದಕ್ಕ, ಆಗ್ಲೇ ಫೋನ್ ಮಾಡಿದ್ದೆ. ನೀನ್ ಯಾಕೆ ರಿಸೀವೇ ಮಾಡ್ಲಿಲ್ಲ? ಏನಿಲ್ಲ ಜಾನು, ಮನೆಗೆ ಸಂಬಂಧಿಕರು ಬಂದಿದ್ರು. ಅವ್ರ ಮುಂದೆ ಮಾತಾಡೋದ್ ಯಾಕೆ ಅಂತ ಫೋನ್ ಎತ್ತಲಿಲ್ಲ. ಯಾರಕ್ಕ ಸಂಬಂಧಿಕರು? ಯಾರ್ ಕಡೆಯವರು? ವಿವೇಕ್ಗೆ ಸಂಜನಾಗೆ ದೇವಯಾನಿ ಅತ್ತೆ ಯಾವ್ದೋ ಸಂಬಂಧ ನೋಡಿದರೆ ಜಾನು. ಅದ್ರ ಬಗ್ಗೆ ಮಾತಾಡೋಕೆ ಅವ್ರು ಬಂದಿದ್ರು. ಏನು, ವಿವೇಕ್ಗೆ ಮದ್ವೆ ಸಂಬಂಧ ಗೊತ್ತು ಮಾಡಿದ್ರಾ? ಹೌದು ಜಾನು, ಅತ್ತೆ ಫ್ರೆಂಡ್ ಮಗಳನ್ನ ವಿವೇಕ್ಗೆ ಕೊಟ್ಟು ಮದ್ವೆ ಮಾಡ್ತಾರಂತೆ. ಹಾಗೆ ಅವ್ರ ಮಗಂಗೆ ಸಂಜನಾನ ಕೊಡೋ ಪ್ಲಾನ್ ನಡೀತಿದೆ. ಒಟ್ನಲ್ಲಿ 2 ಮದ್ವೆನೂ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಂದ್ರೆ ನಾಳೆ ನಾಡಿದ್ರಲ್ಲಿ ವಿವೇಕ್ ಮದ್ವೆ ಆಗ್ಬಿಡತ್ತೆ ಅನ್ನು. ಕೂಡ್ ಬಂದ್ರೆ ಎಷ್ಟು ದಿನ ಜಾನು? ಕಂಕಣ ಕೂಡ್ ಬಂದ್ರೆ ಮದ್ವೆನೇ ಅಂತಾರಲ್ಲ. ಎಲ್ಲ ಸೆಟ್ ಆದ್ರೆ ಮುಂದಿನ ತಿಂಗಳೇ ಮಾಡ್ಬೋದು. ಇಲ್ದಿದ್ರೆ ಇನ್ನೊಂದ್ ವರ್ಷ ಆದ್ರೂ ಆಗ್ಬೋದು. ಅವ್ರೇನ್ ನಿರ್ಧಾರ ಮಾಡ್ತಾರೋ ನನಗ್ ಗೊತ್ತಿಲ್ವಲ್ಲ. ಹೌದಕ್ಕ, ನೀನ್ ಹೇಳ್ತಾ ಇರೋದು ಸರಿನೇ. ಅವ್ರ ಆಲೋಚನೆಗಳು ಹೇಗಿರತ್ತೋ, ಅವ್ರು ಯಾವ ಥರ ನಿರ್ಧಾರಗಳು ತಗೊಂತಾರೋ ನಾವ್ ಹೇಗ್ ತಿಳ್ಕೊಳ್ಳೋದಕ್ ಸಾಧ್ಯ?
ಹೌದು, ಆಗ್ಲೇ ನೀನ್ ಯಾಕೆ ಕಾಲ್ ಮಾಡಿದ್ದೆ ಜಾನು? ಏನೂ ಇಲ್ಲ ಅಕ್ಕ, ಸುಮ್ಮನೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಸರಿ ಜಾನು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ. ಏನ್ ಮಾತಾಡ್ತಿದ್ಯಾ ಜಾನು? ವಿವೇಕ್ಗೆ ಮದ್ವೆನಾ? ಹೌದಂತೆ ಚಿಕ್ಕಿ, ಸಂಬಂಧ ನೋಡಿದಾರಂತೆ. ಆದಷ್ಟು ಬೇಗ ಮದ್ವೆನೂ ಮಾಡ್ತಾರಂತೆ. ಕೇಳಿದ್ಯಾ? ಇವಾಗ ನಿನ್ ಕಿವಿಗೆ ತಂಪ ಅನ್ನಿಸ್ತಿದ್ಯಾ? ಇಲ್ಲಾಂದ್ರೆ ಹೊಟ್ಟೆಗೆ ಪಾನ್ಕ ಹಾಕ್ದಂಗಿದ್ಯಾ? ಅದೇನ್ ಮಾತೆ? ಆ ಜಾನು ಹೇಳಿರೋ ಮಾತೇನಾದ್ರೂ ಮಂತ್ರನ ಕಿವಿಗೆ ತಂಪಾಗೋದಕ್ಕೆ? ದೇವಿಯನ್ ಹತ್ರ ಮಾತಾಡ್ತೀನಿ, ವಿವೇಕ್ ಜೊತೆ ಮದ್ವೆ ಮಾಡಿಸ್ತೀನಿ, ನಂದನ್ ಫ್ಯಾಮಿಲಿಗೆ ಸೊಸೆ ಮಾಡಿ ಕಳಿಸ್ತೀನಿ ಅಂತ ಏನೇನೋ ಕತೆ ಹೇಳಿ ಕನ್ಸ್ ಕಾಣೋ ಹಾಗೆ ಮಾಡ್ದೆ. ನನ್ ತಲೆಗೆ ಹುಚ್ಚಿಡಿಯೋ ಹಾಗೆ ಮಾಡ್ದೆ. ಈಗ ನೋಡು, ದೇವಿಯಾನಿ ಮಗನ್ಗೆ ಇನ್ನೊಂದ್ ಸಂಬಂಧ ನೋಡಿ ಮದ್ವೆ ಮಾಡ್ತಾರಂತೆ. ದೇವ್ಯಾನಿ ಇಷ್ಟ ಅರ್ಜೆಂಟಲ್ಲಿ ನಿರ್ಧಾರ ತಗೋತಾಳೆ ಅಂತ ನಾನೇನಾದ್ರೂ ಕನ್ಸ್ ಕಂಡಿದ್ನಾ ಹೇಳು? ಹಾ, ನಿನ್ ಕನ್ಸ್ ಕಾಣ್ತಾನೆ ಇರು. ಆ ಕನ್ಸು ಒಂದಿನ ನಿಜಾನೂ ಆಗತ್ತೆ. ಆದ್ರೆ ನಿನ್ ಮಗಳ ಜೀವನ ಮಾತ್ರ ಹಾಳಾಗ್ ಹೋಗುತ್ತೆ. ಅಂತ ಮಾತ್ ಆಡ್ಬೇಡ್ವೆ. ಮನೇಲಿ ತಿಂಡಿ ಎಲ್ಲ ನೀನೊಬ್ಳೆ ತಿಂದ್ಬಿಡ್ತೀಯ ಅನ್ನೋ ಒಂದ್ ನೋವ್ ಬಿಟ್ರೆ ನೀನಂದ್ರೆ ನಂಗ್ ತುಂಬಾ ಪ್ರೀತಿ ಕಣೆ. ಅಬ್ಬಾ, ಮಧ್ಯದಲ್ಲಿ ತಿಂಡಿ ಬಗ್ಗೆ ಯಾಕಮ್ಮ? ಹೋಗ್ಲಿ ಬಿಡೆ, ಅದೆಲ್ಲ ಈಗ ಪಕ್ಕಕ್ಕಿಡೋಣ. ಹೊಟ್ಟೆಲ್ ಹುಟ್ಟಿರೋ ಮಗಳ ಮೇಲೆ ಯಾವ ತಾಯಿಗ್ ತಾನೇ ಪ್ರೀತಿ ಇರಲ್ಲ ಹೇಳು? ನಂಗ್ ಕೂಡ ಅಷ್ಟು ಪ್ರೀತಿ ಇದೆ. ಆ ಪ್ರೀತಿ ಅಷ್ಟೇ ಸಾಕಾಗಲ್ಲಮ್ಮ, ಆಕಾಶದಷ್ಟು ಪ್ರೀತಿ ಇರ್ಬೇಕು. ಆವಾಗ್ಲೇ ಮಗಳಿಗೋಸ್ಕರ ಸಾಯೋದಾಗ್ಲಿ ಸಾಯಿಸೋವರ್ಗಾದ್ರೂ ಹೋಗ್ಬೇಕು ಅನ್ಸತ್ತೆ. ಶಾಲು, ನೀನು ನನ್ ಬಗ್ಗೆ ಏನೇನೋ ಅನ್ಕೋಬೇಡ್ವೆ. ನಾನೇನು ಮಗಳಿಗೋಸ್ಕರ ಸಾಯೋ ಥರದವಳೆಲ್ಲ ಅಲ್ಲಪ್ಪ. ಇದೇನಾ ನಿನ್ ಮಗಳ ಮೇಲಿರೋ ಪ್ರೀತಿ ಕಾಳಜಿ? ಅಬ್ಬಾ, ನೀನ್ ಸುಮ್ನಿರೆ. ಮ್ಯಾಟ್ರ್ ಗೊತ್ತಾಯ್ತಲ್ಲ. ಇನ್ನು ಆ ದೇವ್ಯಾನಿನ ಹೇಗ್ ಕಟ್ ಹಾಕೋದು ಯೋಚನೆ ಮಾಡೋಣ. ಇವತ್ತೇ ದೇವ್ಯಾನಿ ಹತ್ರ ನಿನ್ ಮದ್ವೆ ಬಗ್ಗೆ ಮಾತಾಡೋಣ. ನಿಜಾನೇ ಹೇಳ್ತಿದ್ಯಾ? ನಿಜವಾಗ್ಲೂ ನಿಜಾನೇ, ನಿನ್ ಮೇಲ್ ಆಣೆ. ನನ್ ಮೇಲೆ ಆಣೆ ಇಡ್ತಿದ್ಯಾ? ಸುಳ್ಳಾದ್ರೆ ನಾನೇ ಸಾಯ್ತೀನಲ್ಲ. ಅಯ್ಯೋ ತಾಯಿ, ನನ್ನ ನಂಬು. ಅಯ್ಯೋ ಕರ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾ, ಸರ್. ಮಾರ್ನಿಂಗ್. ಮಹೇಶ್, ಒಂದ್ಸಲ ಭಾಗ್ಯಲಕ್ಷ್ಮಿನ ಒಳಗ್ ಬರಕ್ ಹೇಳು. ಆಯ್ತು ಸರ್. ಮಿತ್ರ, ಇವಾಗ ಭಾಗ್ಯಲಕ್ಷ್ಮಿ ಯಾಕೆ? ಅವಳ ಜೊತೆ ಸ್ವಲ್ಪ ಕೆಲಸ ಇದೆ. ಮೇ ಐ ಕಮ್ ಇನ್ ಸರ್? ಯಾ ಕಮಿನ್ ಭಾಗ್ಯಲಕ್ಷ್ಮಿ. ಹೇಳಿ ಸರ್. ಏನಿಲ್ಲ ಭಾಗ್ಯಲಕ್ಷ್ಮಿ, ಕಷ್ಟ ಯಾವತ್ತೂ ವೇಸ್ಟ್ ಆಗ್ಬಾರ್ದು. ಟ್ಯಾಲೆಂಟ್ ಯಾವತ್ತೂ ಕತ್ಲಲ್ಲೇ ಉಳ್ದು ಹೋಗ್ಬಾರ್ದು. ಇದೇ ನನ್ನ ಮೇನ್ ಕಾನ್ಸೆಪ್ಟ್. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ರೆಸ್ಪೆಕ್ಟ್ ಮಾಡ್ತೀನಿ, ಟ್ಯಾಲೆಂಟ್ ಇರೋರ್ನ ಎನ್ಕರೇಜ್ ಮಾಡ್ತೀನಿ. ಮೊನ್ನೆ ನೀನ್ ತೋರಿಸಿದ ಸಮಯ ಪ್ರಜ್ಞೆ ನನಗೆ ತುಂಬಾ ಹಿಡಿಸ್ತು. ನಿನಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಿನಗೆ ಇನ್ನೂ ಸ್ವಲ್ಪ ರೋಲ್ಸ್ ಕೊಡೋಣ ಅಂತಿದ್ದೀನಿ. ಇನ್ನೊಂದು ಸ್ವಲ್ಪ ಜವಾಬ್ದಾರಿನ ನಿನಗೆ ಕೊಡ್ತಿದ್ದೀನಿ. ಈ ಫೈಲ್ ತಗೋ. ಮೊನ್ನೆ ನೀನು ರಿಪೋರ್ಟ್ ಕೊಟ್ಟಿರೋ ಪ್ರಾಜೆಕ್ಟ್ಗಿಂತ ಇದು ದೊಡ್ಡ ಪ್ರಾಜೆಕ್ಟ್. ನೀನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೆ. ಖಂಡಿತ ಸರ್, ನೀವು ನನ್ನ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಳ್ಳಲ್ಲ. ನೀವು ನನಗೆ ಕೊಟ್ಟಿರೋ ಜವಾಬ್ದಾರಿನ ನೀವು ಅಂದ್ಕೊಂಡಿರೋ ಥರಾನೇ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಯು ಕ್ಯಾನ್ ಗೋ. ಮಿತ್ರ ಅವ್ರಿಗೆ ನನ್ ಮೇಲೆ ನಂಬಿಕೆ ಬಂದ್ರೆ ಇಲ್ಲಿಂದ ಹೋಗೋ ಅಗತ್ಯ ಬರಲ್ಲ. ಇಲ್ಲಿರೋಷ್ಟು ದಿನಾನು ಮಿತ್ರ ಅವ್ರನ್ನ ನನ್ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋಬಹುದು.
ಮಿತ್ರ, ನೀನಿವಾಗ ಕೊಟ್ಟಿರೋ ಫೈಲ್ RK ಕಂಪನಿಯವ್ರದಲ್ವಾ? ಹೌದು ಮನೀಷಾ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ಲೇ ಲಕ್ಕಿ ಕೊಟ್ಬಿಟ್ಯಾ? ವೈ ನಾಟ್? ಆದ್ರೂ ಅಂತ ದೊಡ್ಡ ಪ್ರಾಜೆಕ್ಟ್ ಏನಾದ್ರೂ ಇದ್ರೆ ಡೀಲ್ ಮಾಡೋದು ನಾನೇ ಅಲ್ವಾ? ಹೊಸದಾಗಿ ಇವಾಗ ಲಕ್ಕಿ ಹಾಕ್ಬೇಕು? ನೋಡು ಮನೀಷಾ, ನಮ್ಮ ಕಂಪನಿಗೋಸ್ಕರ ನಾವ್ ಯೋಚನೆ ಮಾಡೋ ರೀತಿ ಜೊತೆಗೆ ನಮ್ಮ ಕಂಪ್ನಿಲಿ ಕೆಲಸ ಮಾಡೋರ್ ಥಾಟ್ಸ್ ಕೂಡ ಯೂಸ್ ಮಾಡ್ಕೋಬೇಕು. ಆಗ್ಲೇ ಕ್ರಿಯೇಟಿವಿಟಿ ಲೆವೆಲ್ಸ್ ಬೆಳೆಯೋದು, ಅದರಿಂದ ಸಕ್ಸಸ್ ರೇಟ್ ಕೂಡ ಹೆಚ್ಚಾಗುತ್ತೆ. ಡೋಂಟ್ ವರಿ ಮನೀಷಾ, ಭಾಗ್ಯಲಕ್ಷ್ಮಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡೋಕ್ಕೆ ಕೇಪಬಲ್ ಅಂತ ನನಗೆ ಗೊತ್ತು. ವನಜ, ಏನಾಯ್ತು? ಯಾಕೆ ಹೀಗಿದ್ಯಾ? ಏನಿಲ್ಲ ಮೇಡಮ್. ಮೈಗ್ ಹುಷಾರಿಲ್ವಾ? ಏನ್ ಹೇಳೋದು ಅಂತೀರಾ ಮೇಡಮ್? ಇವಳು ಸಂಪಾದನೆ ಮಾಡಿದ್ದೆಲ್ಲ ಇವ್ರ ಗಂಡ ಕುಡಿಯೋದಕ್ಕೆ ಆಗೋಗುತ್ತೆ. ತಿಂಡಿ ಕೂಡ ಸರಿಯಾಗಿ ಮಾಡಲ್ಲ. ಏನೋ ಒಂದ್ 2 ದಿನ ಅಂದ್ರೆ ಯಾರೋ ಒಬ್ರು ಸಹಾಯ ಮಾಡ್ತಾರೆ. ದಿನಾ ಅದೇ ಪರಿಸ್ಥಿತಿ ಆದ್ರೆ ಯಾರೇನ್ ಮಾಡ್ತಾರೆ ಹೇಳಿ ಮೇಡಮ್? ಇವ್ರು ಹೇಳ್ತಿರೋದ್ ನಿಜನಾ ವನಜ? ನೀನಿವತ್ತೇನಾದ್ರೂ ತಿಂದ್ಯಾ? ಹೇಳು ವನಜ. ನಾನ್ ನಿನ್ನೆಯಿಂದ ಏನೂ ತಿಂದಿಲ್ಲ ಮೇಡಮ್. ಮನೇಲಿ ಅಕ್ಕಿ ಬೇಳೆಲ್ಲ ಮುಗ್ದಿದೆ, ತಗೊಳಕ್ಕೆ ದುಡ್ಡು ಕೂಡ ಇಲ್ಲ ಮೇಡಮ್. ತಿನ್ನು. ಬೇಡ ಮೇಡಮ್. ನೋಡು ವನಜ, ಪ್ರಪಂಚದಲ್ಲಿ ಏನ್ ಕೊಟ್ರು ಬೇಡ ಅಂತ ಹೇಳ್ಬೋದು. ಅನ್ನದ ವಿಷಯಕ್ ಮಾತ್ರ ಬೇಡ, ತಿನ್ನಲ್ಲ ಅನ್ನೋ ಮಾತು ಬರ್ಬಾರ್ದು. ಕಣ್ಣಲ್ ಸುಸ್ತು, ಹೊಟ್ಟೆಲಿ ಹಸು ಇರೋವಾಗಂತೂ ಖಂಡಿತ ಹೇಳ್ಬಾರ್ದು. ಮಿತ್ರ, ಹಸ್ವಲ್ ಮಲ್ಗಿದ್ರೆ ದೇವ್ರು ಕೂಡ ಬೇಜಾರ್ ಮಾಡ್ಕೋತಾನೆ. ತಿನ್ನು. ನನ್ಗೆ ಕೊಟ್ಬಿಟ್ರೆ ನಿಮ್ಗೆ ಮೇಡಮ್? ಒಂದ್ ಹೊತ್ತು ತಿಂದೇ ಇದ್ರೆ ನನ್ಗೇನೂ ಆಗಲ್ಲ, ನೀನ್ ತಿನ್ನು. ಸಂಜನಾಗೆ ಸಂತೋಷ್ಗೆ ಈಡು ಜೋಡು ಚೆನ್ನಾಗಿದೆ. ಹಾಗೆ ನನ್ನ ಮಗಳಿಗೆ ವಿವೇಕ್ಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನೀನಂತೀಯಾ? ಹೇಳೋದಕ್ಕೇನಿದೆ, ಒಳ್ಳೆ ಆಲೋಚನೆ. ನಿಜ ಹೇಳ್ಬೇಕು ಅಂದ್ರೆ ವಿವೇಕ್ಗೂ ಸಂಜನಾಗೂ ಇದಕ್ಕಿಂತ ಒಳ್ಳೆ ಸಂಬಂಧ ನಾವು ತಗೊಂಡ್ ಬರಕ್ಕಾಗಲ್ಲ ಅನ್ಸತ್ತೆ. ಮಕ್ಕಳು ಸಹ ಒಬ್ರನ್ನೊಬ್ರು ಇಷ್ಟಪಟ್ರೆ ಏನು ಯೋಚನೆ ಮಾಡದೆ ಮದುವೆ ಕೆಲಸನ ಮುಂದುವರಿಸಬಹುದು. ಜಗದೀಶ್ವರಿ ಮಗನ್ಗೆ ನನ್ ಮಗಳನ್ನ, ಜಗದೀಶ್ವರಿ ಮಗಳನ್ನ ನನ್ ಮಗನ್ಗೆ ಕೊಟ್ಟು ಮದ್ವೆ ಮಾಡಿದ್ರೆ ಅವ್ರಿಗಿರೋ ಆಸ್ತಿಗೆಲ್ಲ ನನ್ ಮಗಳು ಮಗ ಕೂಡ ವಾರಸ್ದಾರರಾಗ್ತಾರೆ. ಹಲೋ ದೇವ್ಯಾನಿ, ನಾನು ಅನ್ಸೂಯ. ಹೇಗಿದ್ಯಾ ಅನಸೂಯ? ಚೆನ್ನಾಗಿದ್ಯಾ? ಚೆನ್ನಾಗಿರ್ಬೇಕು, ಇಲ್ಲ ಬಂಡೆ ತಲೆಗ್ ಚಚ್ಕೋಬೇಕು. ನೀನೊಂದ್ಸಲ ಸಿಕ್ಕಿದ್ರೆ ಗೊತ್ತಾಗ್ತಿತ್ತು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅನಸೂಯ? ನಿನ್ ಹತ್ರ ಅರ್ಜೆಂಟ್ ಆಗಿ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಅರ್ಜೆಂಟ್ ಆಗಿರೋ ವಿಷಯನ? ಏನದು? ಮುಖ್ಯವಾದ ವಿಷಯ ಅಂತ ಹೇಳದ್ನಲ್ಲ, ಅದಕ್ಕೆ ಎದ್ರಗ್ ಬಂದ್ ಮಾತಾಡಿದ್ರೆ ವಿಷಯ ಗೊತ್ತಾಗತ್ತೆ. ಅರ್ಜೆಂಟ್ ಅಂತಿದ್ಯಲ್ಲ ಅನಸೂಯ, ಫೇಸ್ ಟು ಫೇಸ್ ಕೂತ್ಕೊಳ್ಳೋದು, ಮುಖಕ್ಕೆ ಪೌಡರ್ ಹಚ್ಕೊಂಡ್ ಕೂತ್ಕೊಳ್ಳಕ್ಕೆ ಅದೆಲ್ಲ ಯಾಕೆ ಹೇಳು? ಮ್ಯಾಟ್ರ್ ಏನಂತ ಹೇಳಿದ್ರೆ ಮೀಟಿಂಗ್ ಬೇಕಾ ಬೇಡ್ವಾ ಅಂತ ಹೇಳ್ತೀನಿ. ಫೋನಲ್ಲಿ ಹೇಳೋದಕ್ಕಾಗಲ್ಲ, ಪರ್ಸನಲ್ ಆಗಿ ಸಿಕ್ಕಿ ಮಾತಾಡ್ಬೇಕು. ಸರಿ, ಹಾಗಾದ್ರೆ ಬಾ ಮಾತಾಡೋಣ.
ಇಡ್ತೀನಿ. ಈ ಅನುಸ್ಯಾಗೆ ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡೋ ವಿಷಯ ಏನಿದೆ?